ಸ್ಪರ್ಧಾರ್ಥಿಗಳೇ ನಮಸ್ಕಾರ. ಟಾಪ್ ಒನ್ ಸೂಪರ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು KSRP 2020 ರಂದು ನಡೆದಿರ್ತಕ್ಕಂತಹ ಈ ಪ್ರಶ್ನೆ ಪತ್ರಿಕೆ ಕೀ ಆನ್ಸರನ್ನು ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಮಗೆ ಬಂದಿರತಕ್ಕಂತಹ ಸಿರೀಜು ಡಿ ಸಿರೀಜು. ನಮಗೆ ಬಂದಿರತಕ್ಕಂತಹ ಸಿರೀಜ್ ಯಾವುದಪ್ಪ ಅಂದರೆ ಡಿ ಸಿರೀಜು. ನಿಮ್ದು ಯಾವುದಿದೆ ಅಂತ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಮೊದಲನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅತ್ಯಂತ ಹಗುರವಾಗಿರ್ತಕ್ಕಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಜಲಜನಕ. ಇನ್ನು 1 ಹಾರ್ಸ್ ಪವರ್ ಎಷ್ಟು ವ್ಯಾಟ್ಗಳಿಗೆ ಸಮ? 1 ಹಾರ್ಸ್ ಪವರ್ 746 ವ್ಯಾಟ್ಗಳಿಗೆ ಸಮನಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕರ್ನಾಟಕ ಕೇಸರಿ ಎಂದು ಹೆಸರಾಂತ ಸ್ವಾತಂತ್ರ್ಯ ಹೋರಾಟಗಾರ ಯಾರು? ಗಂಗಾಧರ್ ದೇಶಪಾಂಡೆ ಅವರವರು. ಇನ್ನು ನಾಲ್ಕನೇ ಪ್ರಶ್ನೆ, ತಲೆದಂಡ ಎಂಬ ನಾಟಕದ ಕರ್ತೃ ಯಾರು? ತಲೆದಂಡ ಎಂಬ ನಾಟಕದ ಕರ್ತೃ ಗಿರೀಶ್ ಕಾರ್ನಾಡ್ ಅವರು. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಇಲ್ಲಿ ಹಳದಿ ಕ್ರಾಂತಿ ಇದು ಮೊಟ್ಟೆ ಅಂತ ಕೊಟ್ಟಿದ್ದಾರೆ, ಇದು ಸರಿ ಅಲ್ಲ. ಇಲ್ಲಿ ಹಸಿರು ಕ್ರಾಂತಿ ಕೃಷಿ ಅಂತ ಹೇಳಿ ಕೊಟ್ಟಿದ್ದಾರೆ, ಕಪ್ಪು ಕ್ರಾಂತಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತೇಳಿ ಕೊಟ್ಟಿದ್ದಾರೆ, ನೀಲಿ ಕ್ರಾಂತಿ ಮತ್ಸ್ಯೋತ್ಪಾದನೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಹಳದಿ ಕ್ರಾಂತಿ ಮೊಟ್ಟೆ ಅಂತೇಳಿ ಕೊಟ್ಟಿದ್ದಾರೆ, ಇದು ತೈಲಗಳ ಉತ್ಪಾದನೆ ಅಂತೇಳಿ ಕೊಡಬೇಕಾಗಿತ್ತು. ಅದರಿಂದ ಸರಿಯಾದ ಉತ್ತರ ಸಿ ಈ 5ನೆಯ ಪ್ರಶ್ನೆಗೆ. ಇನ್ನು 6ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಇವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೊಟ್ಟಿದ್ದಾರೆ. ಎಕ್ಸೆಲ್ ಇದು ಸರಿ ಆಗಿರ್ತಕ್ಕಂಥದ್ದು ಅಲ್ಲ. ಇನ್ನು 7ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆ ಎಂದರೇನು? ಶುಷ್ಕ ಮಂಜುಗಡ್ಡೆ ಅಂದರೆ ಘನ ಇಂಗಾಲ ಡೈಆಕ್ಸೈಡ್. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ ಈ 7ನೆಯ ಪ್ರಶ್ನೆಗೆ. ಇನ್ನು 8ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಸಂವಿಧಾನದ 9ನೇ ಅನುಸೂಚಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಸಂವಿಧಾನದ 9ನೇ ಅನುಸೂಚಿ ಭೂ ಸುಧಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು 8ನೆಯ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ, ತಾರಾಪುರ ಅಣು ವಿದ್ಯುತ್ ಶಕ್ತಿ ಸ್ಥಾವರ ಇರತಕ್ಕಂತಹದ್ದು ಎಲ್ಲಿ ಅಂತ ಕೇಳಿದರೆ, ಇದು ಮಹಾರಾಷ್ಟ್ರದಲ್ಲಿ ಇರತಕ್ಕಂಥದ್ದು. ಇನ್ನು 10ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇಲ್ಲ ಅಂತ ಕೇಳಿದ್ದಾರೆ? ಪ್ರಸ್ತಾವನೆಯಲ್ಲಿ ಭ್ರಷ್ಟಾಚಾರ ರಹಿತ ಎಂಬ ಪದ ಇಲ್ಲ ಸ್ನೇಹಿತರೆ. ಆಪ್ಷನ್ ಸಿ ಸರಿಯಾದ ಉತ್ತರ 10ನೆಯ ಪ್ರಶ್ನೆಗೆ. 11ನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ? ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು 11ನೇ ಪ್ರಶ್ನೆ. ಇನ್ನು 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ್ ಭಾಷೆ ಅಲ್ಲ ಅಂತ ಕೇಳಿದರೆ? ಮರಾಠಿ ಇದು ದ್ರಾವಿಡ್ ಭಾಷೆ ಅಲ್ಲ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 13ನೆಯ ಪ್ರಶ್ನೆ ನೋಡಿ. 13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದ್ದು ಅಲ್ಲ ಅಂತ ಪ್ರಶ್ನೆ ಇದೆ. ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಗಳಿಗೆ ಗೌರವ ನೀಡುವುದು ಇದು ಒಂದು ಮೂಲಭೂತ ಕರ್ತವ್ಯವಾಗಿದೆ. ಇದೊಂದು ಮೂಲಭೂತ ಕರ್ತವ್ಯ ಆಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ 14ನೇ ಪ್ರಶ್ನೆ, ರಾಜ್ಯ ತುರ್ತು ಪರಿಸ್ಥಿತಿ ಯಾವುದಕ್ಕೆ ಸಂಬಂಧಿಸಿದೆ? ರಾಜ್ಯ ತುರ್ತು ಪರಿಸ್ಥಿತಿ 356ನೇ ವಿಧಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇನ್ನು 15ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಇಲ್ಲಿ ಇವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ. ಇಲ್ಲಿ 3 ಆಪ್ಷನ್ಗಳು ಕೂಡ ಸರಿಯಾಗಿವೆ ಸ್ನೇಹಿತರೆ. 3 ಆಪ್ಷನ್ಗಳು ಕೂಡ ಸರಿಯಾಗಿವೆ. ನೀವು ಆಪ್ಷನ್ಗಳನ್ನು ನೋಡಿ ಸ್ನೇಹಿತರೆ, ಯಾಕಪ್ಪ ಅಂದರೆ ನಾವು ಹೇಳ್ತಾ ಹೋಗಿದ್ರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ ಕೇಂದ್ರ ಲೋಕಸೇವಾ ಆಯೋಗ ಇದು ಒಂದು ಸಂವಿಧಾನಾತ್ಮಕ ಸಂಸ್ಥೆನೇ ಆಗಿದೆ. ಭಾರತದ ಚುನಾವಣೆ ಆಯೋಗ ಇದು ಒಂದು ಸಂಸ್ಥೆ ಆಗಿದೆ. ಇನ್ನು ಲೆಕ್ಕಾಚಾರ ಮಹಾ ಪರಿಶೋಧಕ ಇದು ಕೂಡ ಒಂದು ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ. ಆದ್ದರಿಂದ ಇಲ್ಲಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾಗಿರ್ತಕ್ಕಂಥದ್ದು. 16ನೇ ಪ್ರಶ್ನೆಗೆ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು 17ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಇವುಗಳಲ್ಲಿ ಯಾವುದು ಸರಿ ಅಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ಸರಿಯಾಗಿಲ್ಲ ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 18ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ ಅಂತ ಕೇಳಿದರೆ ನೀರಾವರಿ ಇದು ಕೇಂದ್ರ ಪಟ್ಟಿಯಲ್ಲಿ ಇಲ್ಲ. ರಕ್ಷಣೆ, ಅಣುಶಕ್ತಿ, ವಿದೇಶಾಂಗ ವ್ಯವಹಾರ ಇವು ಕೇಂದ್ರ ಪಟ್ಟಿಯಲ್ಲಿ ಬರ್ತಕ್ಕಂಥ ವಿಷಯಗಳಾದರೆ ಇದು ನೀರಾವರಿ ಅನ್ನೋದು ಈ ಕೇಂದ್ರ ಪಟ್ಟಿಯಲ್ಲಿ ಬರದೇ ಇರತಕ್ಕಂಥದ್ದು. ಇನ್ನು 19ನೆಯ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ
371 ಜೆ ವಿಧಿ ಯಾವುದಕ್ಕೆ ಸಂಬಂಧಪಟ್ಟಿದೆ? 371 ಜೆ ವಿಧಿ ಇದು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ 19ನೇ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 20ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಕರ್ನಾಟಕ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತ ಕೇಳಿದರೆ ಕರ್ನಾಟಕ ಪೊಲೀಸ್ ಅಕಾಡೆಮಿ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ. ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ ಈ 20ನೇ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದಾದರೆ 21ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಈ ಕೆಳಗಿನ ಯಾವುದು ಹೊಂದಾಣಿಕೆಯಲ್ಲಿ ಸರಿ ಇಲ್ಲ ಅಂತ ಕೇಳಿದ್ದಾರೆ? ಹೊಂದಾಣಿಕೆಯಲ್ಲಿ ಸರಿ ಇಲ್ಲ ಅಂತ ಕೇಳಿದರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇದು ಹೊಂದಾಣಿಕೆಗೆ ಸರಿಯಾಗಿರ್ತಕ್ಕಂಥದ್ದು ಅಲ್ಲ. ಈ 3 ಹೊಂದಾಣಿಕೆ ಸರಿಯಾಗಿವೆ, ಆದರೆ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣ ಬೆಂಗಳೂರು ಅಂತ ಹೇಳಿಕೊಟ್ಟಿದ್ದಾರೆ, ಇದು ತಪ್ಪು ಸ್ನೇಹಿತರೆ. ಇನ್ನು 22ನೇ ಪ್ರಶ್ನೆ ಕಡೆಗೆ ಬರೋದಾದರೆ 22ನೇ ಪ್ರಶ್ನೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಿದ್ದು. ಈ ಕೆಳಗಿನವುಗಳಲ್ಲಿ ಯಾವುದು ಸರ್ಚ್ ಇಂಜಿನ್ ಅಂತ ಕೇಳಿದ್ದಾರೆ? ಇಲ್ಲಿ ಗೂಗಲ್, ಯಾಹೂ, ಬಿಂಗ್ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ಸರ್ಚ್ ಇಂಜಿನ್ ಆಗಿರುವುದರಿಂದ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಇನ್ನು 23ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, 23ನೇ ಪ್ರಶ್ನೆ LCDಯನ್ನು ವಿಸ್ತರಿಸಿ. LCDಯನ್ನು ವಿಸ್ತರಿಸಿ ಅಂತ ಕೊಟ್ಟಿದ್ದಾರೆ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ. ಆಪ್ಷನ್ ಬಿ 23ನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. 24ನೇ ಪ್ರಶ್ನೆ, ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು? ಪ್ರಸ್ತುತ ಕರ್ನಾಟಕ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರಪ್ಪ ಅಂದರೆ ಅಭಯ್ ಶ್ರೀನಿವಾಸ್ ಓಕ್ ಅವರು ಈಗ ಪ್ರಸ್ತುತ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಇರ್ತಕ್ಕಂಥದ್ದು. ಇನ್ನು 25ನೇ ಪ್ರಶ್ನೆ, ಮೈ ಕಂಟ್ರಿ ಮೈ ಲೈಫ್ ಈ ಪುಸ್ತಕದ ಲೇಖಕರು ಯಾರು? LK ಅಡ್ವಾಣಿಯವರು ಈ ಪುಸ್ತಕವನ್ನು ಬರೆದಿರ್ತಕ್ಕಂಥದ್ದು, ಮೈ ಕಂಟ್ರಿ ಮೈ ಲೈಫ್ ಎಂಬ ಪುಸ್ತಕ. ಇನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತೇಳಿ ಯಾರನ್ನು ಕರೆಯುತ್ತಾರೆ? ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತೇಳಿ ನಾವು ಬಸವಣ್ಣರವರನ್ನು ಕರಿತಕ್ಕಂಥದ್ದು. ಕರ್ನಾಟಕದ ಮಾರ್ಟಿನ್ ಲೂಥರ್ ಕಿಂಗ್ ಅಂತೇಳಿ ಕರಿತೇವೆ. ಇನ್ನು 27ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಪ್ರಥಮ ಬ್ಯಾಂಕ್ ಆರಂಭವಾದ ಸ್ಥಳ ಯಾವುದಪ್ಪ ಅಂದರೆ ಚಿತ್ರದುರ್ಗ ಸ್ನೇಹಿತರೆ. ಮಂಗಳೂರು ಅಲ್ಲ, ಚಿತ್ರದುರ್ಗದಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ ಈ 27ನೇ ಪ್ರಶ್ನೆಗೆ. ಇನ್ನು 28ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಗದಗಿನ ಭಾರತ ಇದನ್ನು ರಚಿಸಿದವರು ಯಾರಪ್ಪ ಅಂದರೆ ಕುಮಾರವ್ಯಾಸ ರಚನೆ ಮಾಡ್ತಾನೆ ಈ ಗದಗಿನ ಭಾರತ. 29ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕೇಳಿದರೆ ಈ ಮೇಲಿನ ಎಲ್ಲವೂ ಸರಿ ಇವೆ ಸ್ನೇಹಿತರೆ. ಇಲ್ಲಿ ಗೀತಾ ಗೋಪಿನಾಥ್ ಇವರೊಬ್ಬರು ಅರ್ಥಶಾಸ್ತ್ರಜ್ಞರಾಗಿದ್ದಾರೆ. ಇನ್ನು ಗ್ರೇಟ್ ಥನ್ಬರ್ಗ್ ಇವರು ಪರಿಸರವಾದಿಯಾಗಿದ್ದಾರೆ. ಇನ್ನು ಪಿ ಸಿಂಧು ಇವರು ಬ್ಯಾಡ್ಮಿಂಟನ್ ಪಟು. ಎಲ್ಲವೂ ಸರಿಯಾಗಿರುವುದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ಈ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಇನ್ನು 30ನೇ ಪ್ರಶ್ನೆ ಡಿ ಸರಿಯಾದ ಉತ್ತರ ಸ್ನೇಹಿತರೆ. ಯಾವುದು ಸರಿಯಲ್ಲ ಅಂತ ಕೇಳಿದರೆ ಅದರಿಂದ ಇಲ್ಲಿ 30ನೇ ಪ್ರಶ್ನೆಗೆ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು 31ನೇ ಪ್ರಶ್ನೆ ಕಡೆಗೆ ಬರೋದಾದರೆ ತೇಜಸ್ಸು ಇದು ಒಂದು ಅಂತ ಕೇಳಿದರೆ ಇದೊಂದು ಯುದ್ಧ ವಿಮಾನವಾಗಿದೆ ಸ್ನೇಹಿತರೆ. ತೇಜಸ್ಸು ಒಂದು ಯುದ್ಧ ವಿಮಾನ ಆಗಿರ್ತಕ್ಕಂಥದ್ದು. ಇನ್ನು 32ನೇ ಪ್ರಶ್ನೆ, ಇಲ್ಲಿ 32ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರವನ್ನು ನೋಡಿ ಸ್ನೇಹಿತರೆ, 2000 ಸರಿಯಾಗಿರ್ತಕ್ಕಂತಹ ಉತ್ತರ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಮೆಂಟಲ್ ಎಬಿಲಿಟಿಗೆ ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ, ನೀವು ಸರಿಯಾಗಿದೆಯೋ ಇಲ್ಲವೋ ಅಂತ ನೋಡ್ತಾ ಹೋಗಿ. ಈ 33ನೇ ಪ್ರಶ್ನೆಗೆ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ 324. ಇನ್ನು 34ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಅದು ಕೂಡ ಮೆಂಟಲ್ ಎಬಿಲಿಟಿ ಇರುವುದರಿಂದ ಇಲ್ಲಿ ಬಿ 1 ಸರಿಯಾಗಿರ್ತಕ್ಕಂಥದ್ದು ಅಂತೇಳಿ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 35ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಇಲ್ಲಿ ಇವುಗಳಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ. ಆದ್ದರಿಂದ ಇಲ್ಲಿ ಡಿ ಸರಿಯಾದ ಉತ್ತರ. ಹುಲಿಕಲ್ ಘಾಟ್ ಸಿಮುಟು ತುಮಕೂರು ಅಂತ ಹೇಳಿಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ 36ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ವೈನೋಲಾಜಿ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆಪ್ಪ ಅಂದರೆ ವೈನ್ ತರಕಾರಿಯ ತಯಾರಿಕೆಯ ಅಧ್ಯಯನದ ಬಗ್ಗೆ ಸಂಬಂಧವನ್ನು ಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ಎ ಸರಿಯಾದ ಉತ್ತರ 36ನೇ ಪ್ರಶ್ನೆಗೆ. ಇನ್ನು 37ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ ಕಾರಂಜಿ ರಾಷ್ಟ್ರೀಯ ಉದ್ಯಾನವನ, ಮಾನಸ ರಾಷ್ಟ್ರೀಯ ಉದ್ಯಾನವನ ಮತ್ತು ನಳಂದ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳ್ಕೊಟ್ಟಿದ್ದಾರೆ. ಇವು 3 ರಾಷ್ಟ್ರೀಯ ಉದ್ಯಾನವನ ಆಗಿರುವುದರಿಂದ ಇಲ್ಲಿ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಉತ್ತರ 37ನೇ ಪ್ರಶ್ನೆಗೆ. ಇನ್ನು 38ನೇ ಪ್ರಶ್ನೆ ಕಡೆಗೆ ಬರೋದಾದರೆ
ಕಾವೇರಿ ನದಿ ನೀರು ಹಂಚಿಕೆಯ ಸಮಸ್ಯೆ ಇರುವುದು ಇವುಗಳ ಮಧ್ಯೆ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಕರ್ನಾಟಕ, ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಸರಿಯಾಗಿರ್ತಕ್ಕಂಥ ಉತ್ತರ. ಇಲ್ಲಿ ಆಪ್ಷನ್ ನಿಮಗೆ ಕರ್ನಾಟಕ ಮತ್ತು ತಮಿಳುನಾಡು ಅಂತ ಕೊಟ್ಟಿದ್ದಾರೆ, ಅದು ತಪ್ಪು ಸ್ನೇಹಿತರೆ. ಆಪ್ಷನ್ ಎ ತಪ್ಪು, ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ, ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಎಲ್ಲಿರ್ತಕ್ಕಂಥದ್ದು? ಮುಂಬೈಯಲ್ಲಿ ಇರ್ತಕ್ಕಂಥದ್ದು. ಇನ್ನು 40ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಕೃಷ್ಣಾ ನದಿಯ ಉಪನದಿ ಯಾವುದು? ಕೃಷ್ಣಾ ನದಿಯ ಉಪನದಿ ಯಾವುದಪ್ಪ ಅಂದರೆ ಇಲ್ಲಿ ಘಟಪ್ರಭಾ, ಮಲಪ್ರಭಾ, ಭೀಮಾ ಇವು ಮೂರು ಕೃಷ್ಣಾ ನದಿಯ ಉಪನದಿ ಆಗಿರುವುದರಿಂದ ಇಲ್ಲಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಈ ಮೇಲಿನ ಎಲ್ಲವೂ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ದಾಲ್ ಸರೋವರ, ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರ್ತದೆ. ದಾಲ್ ಸರೋವರ ಎಲ್ಲಿ ಕಂಡು ಬರ್ತದೆಪ್ಪ ಅಂದರೆ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರ್ತಕ್ಕಂಥದ್ದು. 42ನೇ ಪ್ರಶ್ನೆ, ಕೋವಿಡ್-19 ವಿರುದ್ಧ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಯಾವ ನಿಧಿಯನ್ನು ಸ್ಥಾಪಿಸಿದೆ? ಯಾವ ನಿಧಿಯನ್ನು ಸ್ಥಾಪಿಸಿದೆಯಪ್ಪ ಅಂದರೆ ಕೋವಿಡ್ ಸೇ ಸುರಕ್ಷೆ ಎಂಬ ನಿಧಿಯನ್ನು ಸ್ಥಾಪಿಸಿದೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು 42ನೇ ಪ್ರಶ್ನೆ. ಇನ್ನು ಉದಯವಾಗಲಿ ಚೆಲುವು ಕನ್ನಡ ನಾಡು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಹುಲಿಗಳು ನಾರಾಯಣರವರು ಬರೆದಿರ್ತಕ್ಕಂಥದ್ದು. ಇನ್ನು 44ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಕನ್ನಡ ಕುಲಪುರೋಹಿತ್ ವೆರಿ ರಿಪ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಆಲೂರು ವೆಂಕಟರಾಯರವರು ಬರೆದಿದ್ದಾರೆ. ಇನ್ನು 2020 ಜನವರಿ 27ರಂದು ವಿಧಾನ ಪರಿಷತ್ತನ್ನು ರದ್ದುಗೊಳಿಸ್ತಕ್ಕಂತಹ ರಾಜ್ಯ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಆಂಧ್ರ ಪ್ರದೇಶ್ ಇದನ್ನು ರದ್ದು ಮಾಡಿದೆ. ಯಾವುದು? ವಿಧಾನ ಪರಿಷತ್ತನ್ನು ರದ್ದುಗೊಳಿಸ್ತಕ್ಕಂತಹ ಮೊದಲ ರಾಜ್ಯ ಯಾವುದಪ್ಪ ಅಂದರೆ ಆಂಧ್ರ ಪ್ರದೇಶ್ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು 46ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮಜುಲಿ ದ್ವೀಪವಿರುವ ನದಿ ಯಾವುದು? ನದಿ ಯಾವುದಪ್ಪ ಅಂದರೆ ಬ್ರಹ್ಮಪುತ್ರ ನದಿ ಸರಿಯಾದ ಉತ್ತರ. ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಶೇಕಡಾವಾರು ಹೆಚ್ಚು ಇಂಗಾಲ ಅಥವಾ ಅನಿಲವನ್ನು ಹೊಂದಿದೆಯಪ್ಪ ಅಂದರೆ ಆಂಥ್ರಾಸೈಟ್ ಹೊಂದಿರತಕ್ಕಂಥದ್ದು. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥ ಉತ್ತರ 47ನೇ ಪ್ರಶ್ನೆಗೆ. ಇನ್ನು 48ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ಸತೀಶ್ ಧವನ್ ಉಪಗ್ರಹ ಉಡಾವಣೆ ಕೇಂದ್ರ ಎಲ್ಲಿದೆ? ಸತೀಶ್ ಧವನ್ ಇದು ಶ್ರೀಹರಿಕೋಟದಲ್ಲಿ ಕಂಡು ಬರ್ತಕ್ಕಂಥದ್ದು. ಆಪ್ಷನ್ ಡಿ ಸರಿಯಾಗಿದೆ. ಇನ್ನು ಈ ಕೆಳಗಿನ ರಾಜ್ಯಗಳಲ್ಲಿ ಯಾವುದು ಪಾಕಿಸ್ತಾನದೊಂದಿಗೆ ಗಡಿಯನ್ನು ಹೊಂದಿಲ್ಲ? ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೊನೆಯಲ್ಲಿ ಬಹಳ ಇದು ಕೊಟ್ಟಿದ್ದಾನೆ ಸ್ನೇಹಿತರೆ, ಹೊಂದಿದೆ, ಸರಿ ಇಲ್ಲ, ಹೊಂದಿಲ್ಲ, ಕೊನೆಯಾಗಿ ಒಂದು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಇಲ್ಲಿ ಗುಜರಾತ್, ರಾಜಸ್ಥಾನ್, ಪಂಜಾಬ್ ಇವು ಮೂರು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ ಇವುಗಳಲ್ಲಿ ಯಾವುದೂ ಅಲ್ಲ. ಈ ಮೂರು ಪಾಕಿಸ್ತಾನಿಗೆ ಗಡಿಯನ್ನು ಹೊಂದದೇ ಇರತಕ್ಕಂತಹ ರಾಜ್ಯಗಳಾಗಿರೋದ್ರಿಂದ ಇಲ್ಲಿ ಡಿ ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದೂ ಅಲ್ಲ. ಇನ್ನು 50ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ ಭಾರತವು ಒಂದು ಮಿಶ್ರ ಅರ್ಥವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಪರೋಕ್ಷ ತೆರಿಗೆ ಅಂತ ಹೇಳಿಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಎಲ್ಲವೂ ಮೇಲಿನ ಎಲ್ಲವೂ ಪರೋಕ್ಷ ತೆರಿಗೆ ಆಗಿವೆ. ಸೇವಾ ತೆರಿಗೆ, ಅಬಕಾರಿ ಸುಂಕು, ರಫ್ತು ಆಮದು ಇವೆಲ್ಲವೂ ಪರೋಕ್ಷ ತೆರಿಗೆ ಆಗಿರುವುದರಿಂದ ಇವುಗಳಲ್ಲಿ ಎಲ್ಲವೂ ಸರಿಯಾಗಿರ್ತಕ್ಕಂಥದ್ದು. ಡಿ ಸರಿಯಾದ ಉತ್ತರ 51ನೆಯ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದಾದರೆ ಮೊದಲು 10 ಸಂಖ್ಯೆಯ ಅವಿಭಾಜ್ಯ ಸಂಖ್ಯೆಗಳು ಇದು ಮೆಂಟಲ್ ಎಬಿಲಿಟಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ 129. ಬಿ ಸರಿಯಾಗಿರ್ತಕ್ಕಂಥ ಉತ್ತರ 52ನೇ ಪ್ರಶ್ನೆಗೆ. ಇನ್ನು 53ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಇದು ಕೂಡ ಡಿ ಸರಿಯಾಗಿರ್ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಇದೆ 53ನೇ ಪ್ರಶ್ನೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಬರೋದಾದರೆ 54ನೇ ಪ್ರಶ್ನೆ ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನು ಯಾರು? ವೇದಗಳ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥ ಗ್ರಾಮಿಣಿ ಆಪ್ಷನ್ ಬಿ ಸರಿಯಾಗಿದೆ. ಇನ್ನು 55ನೇ ಪ್ರಶ್ನೆ ಗೌತಮ್ ಬುದ್ಧನ ಇನ್ನೊಂದು ಹೆಸರು? ಗೌತಮ್ ಬುದ್ಧನ ಬಾಲ್ಯದ ಹೆಸರು ಅಥವಾ ಇನ್ನೊಂದು ಹೆಸರು ಸಿದ್ಧಾರ್ಥ್, ಆಪ್ಷನ್ ಸಿ. ಇನ್ನು 56ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಔರಂಗಜೇಬನ ಪೂರ್ಣ ಹೆಸರು ಮುಯಿನ್ ಉದ್ದೀನ್ ಮಹಮ್ಮದ್ ಔರಂಗಜೇಬ್, ಆಪ್ಷನ್ ಎ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು ಅಲಹಾಬಾದ್ನಲ್ಲಿ ಕುಂಭಮೇಳ ಜಾತ್ರೆಯನ್ನು ಮೊದಲು ಬಾರಿಗೆ ಪ್ರಾರಂಭಿಸಿದವರು ಯಾರಪ್ಪ ಅಂದರೆ ಹರೀಶ್ವರ್ಧನ್ ಈ ಕುಂಭಮೇಳ ಜಾತ್ರೆಯನ್ನು ಪ್ರಪ್ರಥಮ ಬಾರಿಗೆ ಆರಂಭನೆಯನ್ನು ಮಾಡ್ತಾನೆ. 57ನೇ ಪ್ರಶ್ನೆಗೆ ಎ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋದಾದರೆ ಸ್ನೇಹಿತರೆ ಈ ದಸರಾ ಹಬ್ಬವನ್ನು ಕರ್ನಾಟಕ ರಾಜ್ಯದ ನಾಡ ಹಬ್ಬವನ್ನಾಗಿ ಘೋಷಿಸಿದವರು ಯಾರು? ಇಲ್ಲಿ ಟಿಪ್ಪು ಸುಲ್ತಾನ್ ಇದನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರತಿ ಎಕ್ಸಾಮಲ್ಲೂ ಕೇಳ್ತಾ ಬಂದಿದ್ದಾನೆ. ಈ ಸಾರಿ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳಿದ್ದಾರೆ. ಕ್ರಿಸ್ತಶಕ 1336ರಂದು ವಿಜಯನಗರ ಸಾಮ್ರಾಜ್ಯ
ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇನ್ನು 60ನೇ ಪ್ರಶ್ನೆಗೆ ಬರೋದಕ್ಕಿಂತ ಮುಂಚೆ ಸ್ನೇಹಿತರೆ, ಅಲ್ಲಿ ಮೇಲೆ ಒಂದು 58ನೇ ಪ್ರಶ್ನೆ ಸ್ನೇಹಿತರೆ, 58ನೆಯ ಪ್ರಶ್ನೆಯನ್ನು ಸ್ವಲ್ಪ ಮಿಸ್ ಆಗಿದೆ. ಅಲ್ಲಿ ಏನಾಗಿದೆಯಪ್ಪ ಅಂದರೆ, ದಸರಾ ಹಬ್ಬವನ್ನು ಕರ್ನಾಟಕದ ರಾಜ್ಯದ ನಾಡ ಹಬ್ಬವನ್ನಾಗಿ ಘೋಷಿಸಿದವರು ಯಾರು ಅಂತ ಪ್ರಶ್ನೆ ಇತ್ತು. ಅಲ್ಲಿ ನಾನು ಮಿಸ್ಟೇಕಾಗಿ ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದೇನೆ ಸ್ನೇಹಿತರೆ. ಅಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಂದ್ಬಿಟ್ಟು ಆಲೂರು ವೆಂಕಟರಾಯರು ಅದನ್ನು ಘೋಷಣೆಯನ್ನು ಮಾಡ್ತಾರೆ. ಅದೊಂದು ಸ್ವಲ್ಪ ತಿದ್ಕೊಳ್ಳಿ, ಮಿಸ್ ಆಗಿದೆ ಸ್ನೇಹಿತರೆ. ಈಗ 60ನೇ ಪ್ರಶ್ನೆ ಕಡೆಗೆ ಬರೋಣ. ಇನ್ನು ಮೈಸೂರು ಒಡೆಯರ ರಾಜ್ಯ ಕುಟುಂಬ ಈ ಕೆಳಗಿನ ಯಾವ ರಾಜ್ಯ ಮನೆತನಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ ಎ ಸರಿಯಾದ ಉತ್ತರ ಯದುವಂಶ. ಯದುವಂಶ. ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಈ 58ನೇ ಪ್ರಶ್ನೆ ಮಿಸ್ ಆಗಿದೆ, ಸಾರಿ, ಅದನ್ನು ತಿದ್ಕೊಳ್ಳಿ. ಇನ್ನು ನೆಕ್ಸ್ಟ್ 61ನೇ ಪ್ರಶ್ನೆ ಕಡೆಗೆ ಬರೋದಾದರೆ, 61ನೇ ಪ್ರಶ್ನೆ, ಸ್ವಾತಂತ್ರ್ಯ ನಂತರ ಭಾರತೀಯ ಸೈನ್ಯ ವಶಪಡಿಸಿಕೊಂಡ ಮೊದಲ ಪ್ರಾಂತ್ಯ ಅಥವಾ ರಾಜ್ಯ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಹೈದರಾಬಾದ್. ಸರಿಯಾದ ಉತ್ತರ ಸ್ನೇಹಿತರೆ ಹೈದರಾಬಾದ್. ಇನ್ನು 62ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಸಭೆಯ ಅಧ್ಯಕ್ಷರು ಯಾರು? ಅಧ್ಯಕ್ಷರು ಕೇಳಿದ್ದಾರೆ ಸ್ನೇಹಿತರೆ, ಇಲ್ಲಿ ಸ್ಥಾಪಕರು ಕೇಳಿಲ್ಲ. ಆದ್ದರಿಂದ WC ಬ್ಯಾನರ್ಜಿ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 63ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದ ಭಾರತೀಯ ಯಾರು? ಸ್ವರಾಜ್ಯ ಎಂಬ ಪದವನ್ನು ಮೊದಲು ಬಳಸಿದವರು ದಾದಾಬಾಯಿ ನವರೋಜಿಯವರು ಮೊದಲು ಬಳಸ್ತಾರೆ. ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥ ಉತ್ತರ 63ನೆಯ ಪ್ರಶ್ನೆಗೆ. ಇನ್ನು ನೆಕ್ಸ್ಟ್ 64ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಜಗತ್ತಿನ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಯುದ್ಧ ಭೂಮಿ ಕೇಳಿದರೆ ಸಿಯಾಚಿನ್. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 65ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ತಾಪಮಾನವು ಹೆಚ್ಚಾಗುತ್ತದೆ. ಮೇಲಕ್ಕೆ ಹೋದಂತೆ ತಾಪಮಾನವು ಹೆಚ್ಚಾಗ್ತಾ ಹೋಗ್ತದೆ ಅಂತ ಅಲ್ಲಿ ನೀವು ಟಿಕ್ಕನ್ನು ಹಾಕಬೇಡ ಸ್ನೇಹಿತರೆ, ಕಡಿಮೆಯಾಗುತ್ತದೆ ಅಂತೇಳಿ ಟಿಕ್ಕನ್ನು ಹಾಕಬೇಕು. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರ 65ನೇ ಪ್ರಶ್ನೆಗೆ. ಇನ್ನು 66ನೇ ಪ್ರಶ್ನೆ, ಜವಳಿ ಉದ್ಯಮಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ಕೇಂದ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಸೂರತ್. ಇದು ಜವಳಿ ಉದ್ಯಮಕ್ಕೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಈ ಸೂರತ್. ಇನ್ನು 67ನೇ ಪ್ರಶ್ನೆ. 67ನೇ ಪ್ರಶ್ನೆ, ಕದಂಬ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಬನವಾಸಿ. ಸರಿಯಾದ ಉತ್ತರ ಕದಂಬ ಸಾಮ್ರಾಜ್ಯದ ರಾಜಧಾನಿ ಬನವಾಸಿ. 68ನೆಯ ಪ್ರಶ್ನೆ, ಲಡಾಖ್ ಒಂದು ಡ್ಯಾಶ್ ಡ್ಯಾಶ್. ಲಡಾಖ್ ಒಂದು ಡ್ಯಾಶ್ ಡ್ಯಾಶ್ ಅಂತೇಳಿ ಕೊಟ್ಟಿದ್ದಾರೆ. ಲಡಾಖ್ ಒಂದು ತಂಪಾದ ಮರುಭೂಮಿಯಾಗಿದೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇನ್ನು 69ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಬಂದ್ಬಿಟ್ಟು ಇಲ್ಲಿ SIDBI ಅಂತ ಇದನ್ನು ವಿಸ್ತರಿಸಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು 69ನೆಯ ಪ್ರಶ್ನೆಗೆ. ಇನ್ನು 70ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ, 70ನೇ ಪ್ರಶ್ನೆ, ಈ ಕೋಕ್ ಮತ್ತು ಪೆಪ್ಸಿ ಅಂತಹ ತಂಪಾದ ಪಾನೀಯಗಳಲ್ಲಿ ಇದು ಇರುವ ಅನಿಲ ಯಾವುದು ಅಂತ ಕೇಳಿದರೆ ಇಂಗಾಲದ ಡೈಆಕ್ಸೈಡ್. ಈ ತಂಪಾದ ಪಾನೀಯಗಳಲ್ಲಿ ಇಂಗಾಲದ ಡೈಆಕ್ಸೈಡ್ ಇರ್ತಕ್ಕಂಥದ್ದು. 70ನೇ ಪ್ರಶ್ನೆಗೆ ಬಿ ಸರಿಯಾದ ಉತ್ತರ. ಇನ್ನು 71ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆ ಹಿಡಿಯುವಿಕೆಗೆ ಅವಶ್ಯಕವಾಗಿದೆ ಅಂತ ಕೇಳಿದರೆ ಅಕ್ಕಿ ನೆಲ್ಲವನ್ನು ಬೆಳಿಬೇಕಂದ್ರೆ ನೀರನ್ನು ತಡೆ ಹಿಡಿಯುವಿಕೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಅಲ್ಲಿ ತಡೆ ಹಿಡಿಯುವಿಕೆ ಒಂದು ಸ್ವಲ್ಪ ಕರೆಕ್ಟಾಗಿ ಓದಬೇಕು ನೀವು ಅದನ್ನು. ಇನ್ನು 72ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಥಮ ಬಾರಿಗೆ ಭಾರತದ ರಾಷ್ಟ್ರೀಯ ಆದಾಯ ಅಂದಾಜಿಸಿದವರು ಯಾರು? ಪ್ರಪ್ರಥಮ ಬಾರಿಗೆ ರಾಷ್ಟ್ರೀಯ ಆದಾಯವನ್ನು ಅಂದಾಜನೆ ಮಾಡಿದವರು ದಾದಾಬಾಯಿ ನವರೋಜಿ. ಆಪ್ಷನ್ ಡಿ ಸರಿಯಾದ ಉತ್ತರ 72ನೆಯ ಪ್ರಶ್ನೆಗೆ. ಇನ್ನು 73ನೇ ಪ್ರಶ್ನೆಗೆ ಬರೋದಾದರೆ, ರಫೇಲ್ ಯುದ್ಧ ವಿಮಾನಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಇದೆ. ಫ್ರಾನ್ಸ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ಇನ್ನು ಸುಂದರ್ಬನ್ಸ್ ಅರಣ್ಯ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಿದರೆ ಸ್ನೇಹಿತರೆ, ಇಲ್ಲಿ ಪಶ್ಚಿಮ ಬಂಗಾಳ ಸರಿಯಾದ ಉತ್ತರ. ಆಪ್ಷನ್ ಸಿ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನಗಳು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು 75ನೇ ಪ್ರಶ್ನೆಗಳು, ಎಲ್ಲ ಅಥವಾ ಪೂರ್ಣ ಸಮಾಜ ಎದುರಿಸುತ್ತಿರುವುದು ಅಸಮಾನತೆಯನ್ನು ಎದುರಿಸ್ತಾ ಇದೆ. ಇನ್ನು ಕನಿಷ್ಠ ಬೆಂಬಲ ಬೆಲೆ ಎಂದರೆ ಏನಪ್ಪ ಅಂದರೆ ಸಮತೋಲನ. ಇನ್ನು 77ನೇ ಪ್ರಶ್ನೆ, ಬಂಡವಾಳ ಶಾಹಿತ್ವ ಎಂದರೇನು? ಬಂಡವಾಳ ಶಾಹಿತ್ವ ಅಂತೇಳಿ ಅಂದರೆ ಇಲ್ಲಿ 77ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಬಂಡವಾಳ ಸರಕು ಮೇಲೆ ಖಾಸಗಿ ಸೌಮ್ಯತೆಯ ಮಾಲೀಕತ್ವ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಸಿ.
ಇನ್ನು 78ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಸಂಪನ್ಮೂಲ ಎಂದರೆ ಸರಕು ಮತ್ತು ಸೇವೆಗಳಿಗೆ ನಾವು ಸಂಪನ್ಮೂಲ ಅಂತೇಳಿ ಕರಿತೇವೆ. ಇನ್ನು ಬಂಡವಾಳ ಹಿಂತೆಗೆತ ಎಂದರೇನು? ಅಂದರೆ ಬಂಡವಾಳ ಹಿಂತೆಗೆತ ಎಂದರೆ ಬಂಡವಾಳ ಸ್ವೀಕೃತ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಸಿ 89ನೇ ಪ್ರಶ್ನೆಗೆ. ಇನ್ನು ಶುದ್ಧ 80 ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಕಾರಣ? ಭಾರತದಲ್ಲಿ ಮಕ್ಕಳ ಲಿಂಗಾನುಪಾತ ಕಡಿಮೆಯಾಗಲು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ. ಲಿಂಗಾನುಪಾತ ಕಡಿಮೆಯಾಗಲು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ಸರಿಯಾದ ಉತ್ತರ. ಇನ್ನು 81 ಪ್ರಶ್ನೆ ಕಡೆಗೆ ಬರೋದಾದರೆ ಶುದ್ಧ ಮಾರುಕಟ್ಟೆ ಆರ್ಥಿಕತೆಯು ಯಾರ ಬಯಕೆಯನ್ನು ಇಚ್ಛೆಯನ್ನು ಪೂರೈಸುತ್ತದೆ ಅಂತ ಕೇಳಿದರೆ ಇಲ್ಲಿ ಗ್ರಾಹಕರು. ಆಪ್ಷನ್ ಎ ಸರಿಯಾದ ಉತ್ತರ ಈ 81ನೆಯ ಪ್ರಶ್ನೆಗೆ. 82ನೆಯ ಪ್ರಶ್ನೆ HYVP ಅಂದರೆ? HYVP ಅಂದರೆ ಹೈ ಈಲ್ಡಿಂಗ್ ವೆರೈಟೀಸ್ ಪ್ರೋಗ್ರಾಮ್. ಆಪ್ಷನ್ ಸಿ ಸರಿಯಾದ ಉತ್ತರ ಈ 82ನೇ ಪ್ರಶ್ನೆಗೇನು. 83ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೆಂಟಲ್ ಎಬಿಲಿಟಿ ಇದೆ ಸ್ನೇಹಿತರೆ, ಅದರ ಉತ್ತರವನ್ನು ಹೇಳ್ತಾ ಹೋಗ್ತೇನೆ, ನೀವು ನೋಡ್ತಾ ಹೋಗಿ. ಆಪ್ಷನ್ ಸಿ ಸರಿಯಾದ ಉತ್ತರ. ಇನ್ನು 84ನೇ ಪ್ರಶ್ನೆ ಕಡೆಗೆ ಹೋಗೋದಾದರೆ 84ನೇ ಪ್ರಶ್ನೆಯನ್ನು ನೋಡಿ ಸ್ನೇಹಿತರೆ, ನೇರ ತೆರಿಗೆಯನ್ನು ಈ ಕೆಳಗಿನ ಯಾವುದರ ಮೇಲೆ ವಿಧಿಸುತ್ತಾರೆ? ನೇರ ತೆರಿಗೆಯನ್ನು ವ್ಯಕ್ತಿಗತವಾಗಿ ಮತ್ತು ಕಾರ್ಪೊರೇಷನ್ಗಳು. ವ್ಯಕ್ತಿಗತವಾಗಿ ಮತ್ತು ಆಪ್ಷನ್ ಡಿ ಸರಿಯಾದ ಉತ್ತರ ಈ 84ನೆಯ ಪ್ರಶ್ನೆಗೆ. ಇನ್ನು 85ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮೆಂಟಲ್ ಎಬಿಲಿಟಿ ಇದೆ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಇನ್ನು 86ನೇ ಪ್ರಶ್ನೆ ಕೂಡ ಮೆಂಟಲ್ ಎಬಿಲಿಟಿ ಇರುವುದರಿಂದ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ. ಇನ್ನು 87ನೇ ಪ್ರಶ್ನೆ ಆಪ್ಷನ್ ಎ ಸರಿಯಾಗಿದೆ. ಈ ಮೆಂಟಲ್ ಎಬಿಲಿಟಿ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸ್ನೇಹಿತರೆ, ಇದನ್ನು ನಿಮಗೆ ಬಿಡಿಸುವುದರ ಮೂಲಕ ತಿಳಿಸ್ಕೊಡ್ತೇನೆ. ಈಗ ಬರೀ ಆನ್ಸರನ್ನು ಹೇಳ್ತಾ ಹೋಗ್ತೇನೆ. ಇಲ್ಲಿ 88ನೇ ಪ್ರಶ್ನೆ 22 ಆಪ್ಷನ್ ಸಿ ಸರಿಯಾಗಿದೆ. ಇನ್ನು 89 ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು 90ನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ ಕಡೆಗೆ ಹೋಗೋದಾದರೆ 91ನೆಯ ಪ್ರಶ್ನೆ ನೋಡಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕನ್ನು ಸ್ಥಾಪಿಸಿದ ಸ್ಥಳ ಯಾವುದು ಅಂತ ಕೇಳಿದರೆ ರಾಣೆಬೆನ್ನೂರು. 92ನೇ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಸ್ನೇಹಿತರೆ, ವಿರಾಟ್ ಕೊಹ್ಲಿ ICIC 2019 ಸ್ಪಿರಿಟ್ ಆಫ್ ಕ್ರಿಕೆಟ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರು ವಿರಾಟ್ ಕೊಹ್ಲಿ. ಇನ್ನು 93ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ವಚ್ಛ ಭಾರತ ಮಿಷನ್ ಯಾವ ಅಂಶವನ್ನು ಒಳಗೊಂಡಿದೆ? ಸ್ವಚ್ಛ ಭಾರತ ಮಿಷನ್ ಯಾವ ಅಂಶಗಳನ್ನು ಒಳಗೊಂಡಿದೆಯಪ್ಪ ಅಂದರೆ ವೈಯಕ್ತಿಕ ಶೌಚಾಲಯಗಳು, ಸಮುದಾಯ ಶೌಚಾಲಯಗಳು, ಘನತ್ಯಾಜ್ಯ ನಿರ್ವಹಣೆ. ಇಲ್ಲಿ ಇವುಗಳಲ್ಲಿ ಎಲ್ಲವೂ ಅಂತ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಡಿ ಈ 3 ಒಳಗೊಂಡಿದೆ ಈ ಸ್ವಚ್ಛ ಭಾರತ ಮಿಷನ್. ಇನ್ನು 94ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ಸ್ನೇಹಿತರೆ, ಯಾವ ಭಾರತೀಯ ಬಂಧುರ ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಫೋರ್ಟ್ ಟ್ರಸ್ಟ್ ಎಂದು ಮರುನಾಮಕರಣ ಮಾಡಲಾಗಿದೆ ಅಂತ ಕೇಳಿದ್ದಾರೆ? ಇಲ್ಲಿ ಕೋಲ್ಕತ್ತಾ ಪೋರ್ಟ್ ಟ್ರಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಎ ಈ 94ನೆಯ ಪ್ರಶ್ನೆಗೆ. ಇನ್ನು 95ನೆಯ ಪ್ರಶ್ನೆ ಕಡೆಗೆ ಬರೋದಾದರೆ ನವಿಲ ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ? ಇಲ್ಲಿ ಮಲಪ್ರಭಾ ಸರಿಯಾದ ಉತ್ತರ. ಇನ್ನು 96ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನ ಯಾವುದು ಅಂತ ಕೇಳಿದರೆ ಜೂನ್ 26 ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು ನೆಕ್ಸ್ಟ್ ಪ್ರಶ್ನೆ 97ನೇ ಪ್ರಶ್ನೆ ನೋಡಿ ಸ್ನೇಹಿತರೆ, ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಂಡಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಬಿಜಾಪುರ್ ಸರಿಯಾಗಿರ್ತಕ್ಕಂಥ ಉತ್ತರ. ಇನ್ನು 98ನೇ ಪ್ರಶ್ನೆ, ಕರ್ನಾಟಕದ ಮೊದಲ ಉಪಮುಖ್ಯಮಂತ್ರಿ ಯಾರು ಅಂತ ಕೇಳಿದರೆ SM ಕೃಷ್ಣ. ಇನ್ನು ಮಂದಗಡ್ಡೆ ಪಕ್ಷಿಧಾಮ ಎಲ್ಲಿದೆ ಅಂತ ಕೇಳಿದರೆ ಮಂಡ್ಯಗದ್ದೆ ಪಕ್ಷಿಧಾಮ ಇರ್ತಕ್ಕಂಥದ್ದು ಶಿವಮೊಗ್ಗದಲ್ಲಿ. ಇನ್ನು ಸಂಚೂರಿ ಪ್ರಶ್ನೆ ಸ್ನೇಹಿತರೆ, ಇಂಗದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಚಿತ್ರದುರ್ಗ ಜಿಲ್ಲೆ. ಓಕೆ ಸ್ನೇಹಿತರೆ, ಇವತ್ತು ನಾವು ಈ KSRPಯ ಕೀ ಆನ್ಸರನ್ನು ನೋಡ್ಕೊಂಡಿದ್ದೇವೆ. ಇದೇ ರೀತಿ ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಗಳಿವೆ, ಅವುಗಳನ್ನು ಕೂಡ ವೀಕ್ಷಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಚಾನಲಿಂದ ಈ ಪ್ರಶ್ನೆ ಪತ್ರಿಕೆಯಾಗಿ ನೇರವಾಗಿ 50 ಪ್ರಶ್ನೆಗಳು ಬಂದಿದ್ದಾವೆ. ಆ ಪ್ರಶ್ನೆಗಳು ಯಾವ ವಿಡಿಯೋದಲ್ಲಿ ಬಂದಿದ್ದೇವೆ ಅನ್ನೋದು ನಾಳಿನ ವಿಡಿಯೋದಲ್ಲಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಸ್ನೇಹಿತರೆ, ಆಗ ತಾನೇ ಹೇಳಿರುವ ಹಾಗೆ ದಸರಾ ಹಬ್ಬವನ್ನು ಕರ್ನಾಟಕದ ಯಾವ ರಾಜ್ಯದ ನಾಡ ಹಬ್ಬವನ್ನಾಗಿ ಘೋಷಿಸಿದವರು ಯಾರು ಅಂತ ಕೇಳಿದ್ದಾರೆ. ಅದು ಮಿಸ್ಟೇಕ್ ಆಗಿತ್ತು. ಆಗ ತಾನೇ ಒಮ್ಮೆ ಹೇಳಿದೆ, ಆಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಸ್ನೇಹಿತರೆ, ಅಲ್ಲಿ ಅದನ್ನು ನಾಡ ಹಬ್ಬವನ್ನಾಗಿ ಘೋಷಣೆ ಮಾಡಿದವರು ಯಾರಪ್ಪ ಅಂದರೆ ಇಲ್ಲಿ ಸರಿಯಾದ ಉತ್ತರ ಆಲೂರು ವೆಂಕಟರಾಯರವರು ಘೋಷಣೆ ಮಾಡಿದ್ದಾರೆ. ಅದು ಮಿಸ್ ಆಗಿದೆ. ನಾನು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದೇನೆ. ಸಾರಿ ಸ್ನೇಹಿತರೆ, ಈ ರೀತಿ ಆಗಬಾರ್ದಾಗಿತ್ತು, ಆಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.